ಅಲ್ಲಿಂದ ಕಿಮೊಥೆರಪಿ ಮಾಡಿಸ್ಬೇಕಂದ್ರೆ ನಾನು ಅಲ್ಲಿಗೆ ಹೋಗ್ಲಿಲ್ಲ. ನಿಮ್ದೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೆ ನಾನು. ಅಕ್ಷಯ ಮಜ್ಜಿಗೆ ನಿಮ್ಗೆ ನೋಡೋಕ್ಕಿಂತ ಮುಂಚೆ, ಇದಕ್ಕೆ ಬರೋಕ್ಕಿಂತ ಮುಂಚೆ ಅಕ್ಷಯ ಮಜ್ಜಿಗೆ ಮಾಡ್ಕೊಂಡು ಕೊಟ್ಟಿದ್ದೆ. BP ಶುಗರ್ ಎಲ್ಲ ನಾರ್ಮಲ್ ಬಂದ್ಬಿಟ್ಟು. ಸೊ ಇದನ್ನ ಆಮೇಲೆ ಅದು ಯಶಸ್ಸು ಅಂದ್ರಲ್ಲ ಸರ್, ಸಕ್ಸಸ್ಸು ಇಟ್ಸ್ ಅ ಮ್ಯಾಜಿಕಲ್ ವರ್ಡ್ ನನ್ನ ಪ್ರಕಾರ. ಒಂದು ಪವಾಡ ಅದು. ಯಶಸ್ಸು ಅಂದರೆ ಒಂದು ಪವಾಡ. ಆ ಪವಾಡ ಆಗಬೇಕಂದ್ರೆ ಹಿಂದೆ ಆ ಪೇಷಂಟಿನ ಪರಿಶ್ರಮ ಇರ್ತದೆ ತಿಳ್ಕೊಬೇಕು ನಾವು. ಪರಿಶ್ರಮ ಅಂದರೆ ನೀವು ಹೇಳ್ದಂಗೆ ಕೇಳಬೇಕು. ಆಹಾರ ಪದ್ಧತಿ ಇಲ್ಲ ಅಂದರೆ ಇಟ್ಸ್ ಥೋರ್ಲಿ ಯೂಸ್ಲೆಸ್. ಯಾಕೆ ತಗೊಂಡ್ರಿ ಟ್ರೀಟ್ಮೆಂಟ್ ಅವರು? ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ಸೊ ಈಗ ಕೋಲನ್ ಕ್ಯಾನ್ಸರ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಇದು ತಿನ್ನಬೇಕು, ಇದು ತಿನ್ನಬಾರ್ದು ಅಂತ. ಆಮೇಲೆ ನನಗೆ ಗೊತ್ತಿಲ್ಲ 5 ನಿಮಿಷ ನಿಮ್ಮ ಇಂಟ್ರ್ಯೂ ಕೊಡೋದನ್ನು ಬದುಕಿರ್ತೀನೋ ಇಲ್ಲೋ ಅಂತ. ತಾಯಿಯ ಎದೆ ಹಾಲಿಗೆ ಈಕ್ವಲೆಂಟ್ ಅಂತ ಡಾಕ್ಟರ್ BM ವೆಂಕಟೇಶ್ ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ, ನಮ್ಮ ಚಂದಾದಾರರು ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ವಂದನೆಗಳು. ಸರ್ ನಮಸ್ಕಾರ. ಸರ್ ನಿಮಗೆ ಕೂಡ ನಮಸ್ಕಾರ. ಭಾನುವಾರ ಬಂತಂದರೆ ನಮಗೂ ಉತ್ಸಾಹ. ಈ ಲೈಫ್ ಸ್ಟೈಲಲ್ಲಿ ಏನೋ ಒಂದು ಮಾಡಿ ಹೊಟ್ಟೆ ಕೆಟ್ಟೋ ಇಲ್ಲ ಏನೋ ಕೆಟ್ಟೋ ಲೈಫ್ ಸ್ಟೈಲಿಂದ ಬರೋ ಡಿಸೀಸ್ಗಳು ಕೆಲವು. ಅದರಲ್ಲಿ ಕೋಲನ್ ಕ್ಯಾನ್ಸರು ಒಂದು. ಅದಕ್ಕೆ ಪೂರಕವಾದ ಆಹಾರನೂ ಹೇಳ್ತೀರಿ, ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತೀರಿ. ಇದು ಮಾಹಿತಿಗಾಗಿ ಇರೋ ಒಂದು ವಿಶೇಷ ಸಂಚಿಕೆಗಳು ನಾವು ಮಾಡ್ತಿರೋದು, ಮಾಹಿತಿಗೋಸ್ಕರ. ಹೌದು. ಸರ್ ನೀವು ಹೇಳಬೇಕು ಸರ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ನಿಜವಾಗ್ಲೂ ನಾನು ಚಿರುಣಿ ಅಂತ ಹೇಳ್ತೀನಿ. ಯಾಕೆಂದರೆ ಬಂದವರಲ್ಲ ಸರ್, ಅರುಣದಿಂದ ನಮ್ಗೆ ಗೊತ್ತಾಯಿತು ನಿಮ್ಮ ಫ್ರೆಂಡ್ ಸರ್ ಅಂದರು. ನಾನು ಯಾರಪ್ಪ, ನನ್ನ ಫ್ರೆಂಡು ಅರುಣ್, ತುಂಬ ಜನ ಇದ್ದಾರೆ ಅರುಣಗಳು. ಅದೇ ಸರ್ ಮನೆ ರಸ್ತೂಟ. ನನ್ನ ಹೌದು, ನಾವು ಸ್ನೇಹಿತರೆ. ಒಳ್ಳೆ ಧ್ಯೇಯ ಇರೋರಿಗೆಲ್ಲ ಸ್ನೇಹಿತರು ನಾವು. ಎಸ್. ಸೊ ಅದಾದಮೇಲೆ ನನಗೆ ಖುಷಿ ಆಗ್ತಾಯಿತ್ತು ಒಂದು ಟೈಮ್. ಎಷ್ಟು ಖುಷಿ ಆಗುತ್ತೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ತುಂಬ ಜನ ಹೇಳ್ತಾರೆ ಸರ್, ನೀವು ಯಾವುದೇ ಎಪಿಸೋಡ್ ಕೊಟ್ರು ಒಂದು ಸ್ವಲ್ಪ ಅದರ ಬಗ್ಗೆ ಹಿನ್ನೆಲೆ ಮಾಹಿತಿನೂ ಕೊಡ್ರಿ. ಏಕೆಂದ್ರೆ ನಾವು ಯಾರಿಗೂ ಕಳಿಸ್ತೀವಿ, ನಾವು ಮೊದಲಿಂದ ನೋಡಿರ್ತೀವಿ. ನಾವು ಹೊಸಬ್ರು ಕಳಿಸಿದಾಗ ನೀವೇನು ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಸೊ ಇದೇನು ಅಂದರೆ, ನಾನು ಸರ್ವೀಸಲ್ಲಿ ಏನಿದ್ದೆ IAS ಆಫೀಸರ್ ಆಗಿ, ಆ ವೇಳೆಯಲ್ಲೇ ಟಾಪ್ ಮೋಸ್ಟ್ ಪರ್ಸನ್ಸ್ ಇನ್ ದ ಕಂಟ್ರಿ, ಪರ್ಟಿಕ್ಯುಲರ್ಲಿ ನಮ್ಮ ರೂಲಿಂಗ್ ಕ್ಲಾಸ್, ಆನರಬಲ್ ಯೂನಿಯನ್ ಮಿನಿಸ್ಟರ್ಸು, ಆನರಬಲ್ ಚೀಫ್ ಜಸ್ಟಿಸಸ್ಸು, ಜಡ್ಜಸ್ಸು, ಇವರಿಗೆಲ್ಲ ಟ್ರೀಟ್ ಮಾಡಿದಾಗ ಅವರು ಆ ರಿಸಲ್ಟ್ ನೋಡಿ ಯಾಕೆ ಇದು ಪಬ್ಲಿಕ್ ಬರಬಾರ್ದು ಅಂತ ನನ್ನನ್ನು ಮೋಟಿವೇಟ್ ಮಾಡಿ ಅವರೇ ಫಂಡಿಂಗ್ ಮಾಡಿ ನಮ್ಮ ಏನೋ ಫ್ಯಾಮಿಲಿ ಕಂಪ್ನಿಗೆ 30 ವರ್ಷ ಓಲ್ಡ್ ಕಂಪ್ನಿ ಅದು. ಸೊ ಅದರಿಂದ ಇವತ್ತು ಪಬ್ಲಿಕ್ ಬಂದಿದೆ. ಈ ಜನಗಳೆಲ್ಲರಿಗೂ ಅದು ಅನುಕೂಲ ಆಗ್ತೈತೆ. ಅದು ಏನು ಸಬ್ಸಿಡೈಸ್ಡ್ ಸಾಫ್ಟ್ ಲೋನ್ ಕೊಟ್ಟಿರೋದು ಅವರು. ಅಷ್ಟು ಟಫ್ ಈ ಹೊಸ ಸೈನ್ಸನ್ನು ಪಬ್ಲಿಕ್ ತರಬೇಕಂದ್ರೆ. ಹೌದು ಹೌದು. ಇದು ಬೇಸಿಕಲಿ ನನಗೆ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ರೊಮೆಟೆಡ್ ಆರ್ಥೈಟಿಸ್, ನಮ್ಮ ಅಪ್ಪನಿಗೆ ಕಿಡ್ನಿ ಫೈಲ್ಯೂರ್ ಇಲ್ಲ ಅಂದಿದ್ರೆ, ಡಯಾಲಿಸಿಸ್ ಇಲ್ಲ ಅಂದಿದ್ರೆ, ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇಲ್ಲ ಅಂದರೆ ಈ ಸೈನ್ಸ್ ಬರ್ತಾ ಇರಲಿಲ್ಲ. ಈಗ ನಮ್ಮ ಅಪ್ಪನಿಗೆ ಅಲೋಪತಿ ಜೊತೆನಲ್ಲಿ ನಾನು ಮಾಡಿದ್ದು, ಅವರು ಡಯಾಲಿಸಿಸ್ ಮಾಡಲಿಲ್ಲ ಅಂದರೆ ಬರ್ತಾ ಇರಲಿಲ್ಲ. ಅದಾದಮೇಲೆ ಡಯಾಲಿಸಿಸ್ನ ಹೊರ ತೆಗೋದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ನಿಮ್ಮದು ಇದು ಸೊ ಆಚೆ ಬಂದರು. ಇವತ್ತು ಓಲ್ಡ್ ಈಸ್ ಎಂಜಾಯ್, ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ಇದು ಜನರಲಿ ಜನಕ್ಕೆ ಇದು ಮಾಹಿತಿ ಭಾರಿ ಇಂಪಾರ್ಟೆಂಟ್. ಸೊ ಈಗ ಕೋಲನ್ ಕ್ಯಾನ್ಸರ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಸೊ ನಾನು ಯಾವುದೇ ಎಪಿಸೋಡ್ ಮಾಡಲಿ, ಒಂದು ಬೆಸ್ಟ್ ಪೇಷಂಟ್ದು ಸಕ್ಸಸ್ ಸ್ಟೋರಿ ಏನು ನನಗೆ ಕೊಡ್ತಾರೆ. ಸಾವಿರಾರು ಜನ ತಗೊಳ್ತಾರೆ ಟ್ರೀಟ್ಮೆಂಟ್. ಹೌದು. ಕೆಲವರು ಬಂದು ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಬರ್ತಾರಲ್ಲ, ಆ ಥ್ಯಾಂಕ್ಸ್ ಹೇಳಿ ನಾನು ಹೇಳ್ತೀನಿ, ನೀವು ಥ್ಯಾಂಕ್ಸ್ ಹೇಳಕ್ಕೆ ಹೋಗ್ಬೇಡ್ರಿ, ಫಸ್ಟು ನಾನು ಕ್ಯಾಮ್ರಾ ಮುಂದೆ ಹೇಳ್ರಿ, ಅದೇ ದೊಡ್ಡ ಥ್ಯಾಂಕ್ಸು. ನೀವು ಒಂಥರ ದೇವ್ರ ಸ್ವರೂಪ ಬೇರೆಯವರಿಗೆ. ಸೊ ಇದೇನು ಭಾರತ ಸರ್ಕಾರ ನೋಡಿದ್ರು, ಅವರೇ ಲಾಂಚ್ ಮಾಡಿದರು, ಅವರೇ ಇದು ಮಾಡಿದ್ರು, ಕರ್ನಾಟಕ ಸರ್ಕಾರನೂ ಫಂಡ್ ಮಾಡಿದ್ರು. ಸೊ ಎಲ್ರಿಗೂ ಒಳ್ಳೇದಾಗಬೇಕು ಅದಕ್ಕೆ. ಸೊ ಆದ್ದರಿಂದ ನೀವು ಅಷ್ಟು ಇಂಪಾರ್ಟೆಂಟ್, ನೀವು ಹೇಳ್ರಿ ಅಂತ ಹೇಳ್ತೀನಿ. ಅವರು ಬೆಸ್ಟ್ ರಿಪೋರ್ಟ್ ಕೊಡ್ತಾರೆ, ಎಕ್ಸ್ಪ್ರೆಷನ್ ಮಾಡ್ತಾರೆ, ಬೋತ್ ಡಾಕ್ಯುಮೆಂಟು ಕೊಡ್ತಾರೆ, ಎಕ್ಸ್ಪ್ರೆಷನ್ ಮಾಡ್ತಾರೆ. ಸೊ ಈವನ್ ನಾನು ಇದು ಹೇಳ್ತೀನಿ, ನಮ್ಮ ಪ್ರೈವೇಟ್ ಸೆಕ್ರೆಟರಿ ಇದ್ದಾರೆ ಜಲ್ಜಾ ಅಂತ, ಅವ್ರ ನಂಬರ್ ಕೊಡ್ತೀನಿ. ಅವ್ರು ಏನೂ ಇಲ್ಲ, ಅವರ ಟೆಸ್ಟಿಮೋನಿ ನಂಬರ್ ಬೇಕು ಅಂದ್ರೆ ಅವ್ರು ಕಳಿಸ್ಕೊಡ್ತಾರೆ. ಅದೇ ವೀಕ್ಷಕರಿಗೆ ನಾನು ಹೇಳಕ್ಕೆ ಇಷ್ಟಪಡೋದು, ದಯವಿಟ್ಟು ನನಗೆ ಫೋನ್ ಮಾಡಬೇಡಿ.
ಕೆಲವು ಜನ ಪಾಪ ನೀವು ಮಾಡ್ತಾರೆ, ನನಗೆ ಈಗ ಫೋನ್ ಮಾಡ್ತಾರೆ, ಇದು ಹೇಗೆ ಏನು ಅಂತ. ನನಗೆ ನಾನು ಮಾಹಿತಿ ಕೊಡೋಕೆ ಒಳ್ಳೆ ಧ್ಯೇಯ ಇರೋ ವ್ಯಕ್ತಿಯಿಂದ ಒಳ್ಳೆಯ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ನೀವು ಈಗ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನಂಬರ್, ಅವ್ರಿಗೆ ಕಾಲ್ ಮಾಡಿ ಆ ಟೆಸ್ಟಿಮನಿ. ಅವ್ರ ಕಾಲ್ ಎತ್ತಲಿಲ್ಲ ಅಂದ್ರೆ SMS ಮಾಡಲಿ, ಅವ್ರನ್ನ ಮಾನಿಟರ್ ಮಾಡಕ್ ನಾನಿದ್ದೀನಿ. PS ಅಂದ್ರೆ ನನ್ನ ಫೇಸ್ ಅವರು. ಹೌದು, ನಾನೇನು ಹೇಳ್ತೀನಿ ಅದನ್ನ ಅವರು ಎಕ್ಸಿಕ್ಯೂಟ್ ಮಾಡೋ. ನಂಬರಿಗೆ ಫೋನ್ ಮಾಡಿದ್ರೆ ಟೆಸ್ಟಿಮನಿ ಕೊಟ್ಟವ್ರ ನಂಬರು ಕೊಡ್ತಾರೆ ಪೇಷಂಟ್ದು, ಅವ್ರ ಹತ್ರನೂ ಮಾತಾಡಿ. ಇಲ್ಲ ಅಂದ್ರೆ ಅವ್ರು ಎತ್ತಕ್ಕಾಗಲಿಲ್ಲ ಅಂದ್ರೆ SMS ಮಾಡಲಿ. SMS ಮಾಡೋದು ದೊಡ್ಡ ಟೀಮೇ ಇದ್ದಾರೆ, ಟಕ್ 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 ಅಂತ ಏನ್ ಬೇಕೆಲ್ಲ ಮಾಡ್ತಾರೆ. ಸೊ ಇದನ್ನ ಆಮೇಲೆ ಅದು ಯಶಸ್ಸು ಅಂದ್ರಲ್ಲ ಸರ್, ಸಕ್ಸಸ್ಸು ಇಟ್ಸ್ ಅ ಮ್ಯಾಜಿಕಲ್ ವರ್ಡ್ ನನ್ನ ಪ್ರಕಾರ. ಒಂದು ಪವಾಡ ಅದು, ಯಶಸ್ಸು ಅಂದರೆ ಒಂದು ಪವಾಡ. ಆ ಪವಾಡ ಆಗಬೇಕಂದ್ರೆ ಹಿಂದೆ ಆ ಪೇಷಂಟಿನ ಪರಿಶ್ರಮ ಇರ್ತದೆ ತಿಳ್ಕೊಬೇಕು ನಾವು. ಪೇಷಂಟ್ ಪರಿಶ್ರಮ ನಾನು 30-40 ವರ್ಷದಿಂದ ಇದನ್ನ ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಇದು ಮಾಡಿರೋದು. ನಿಮ್ಮ ಒಂದು ಶಕ್ತಿ, ಅವರ ಶಕ್ತಿ, ಯುದ್ಧ ಇದು. ಹೌದು. ಯಾವ ಯುದ್ಧ? ವಾರ್ ಟು ಫೈಟ್ ಔಟ್ ಡಿಸೀಸ್. ಪರಿಶ್ರಮ ಅಂದ್ರೆ ನೀವು ಹೇಳ್ದಂಗೆ ಕೇಳಬೇಕು. ಆಹಾರ ಪದ್ಧತಿ ಇಲ್ಲ ಅಂದ್ರೆ ಇಟ್ಸ್ ಥರೋಲಿ ಯೂಸ್ಲೆಸ್. ಯಾಕೆ ತಗೊಂಡು ಟ್ರೀಟ್ಮೆಂಟ್ ಅವರು? ಯಾಕೆಂದ್ರೆ ಪ್ರತಿಯೊಂದಕ್ಕೂ ಡಿಫೈನ್ ಮಾಡಿದ್ದೀನಿ, ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು. ಈಗ ಕ್ರಾನಿಕ್ ಕಿಡ್ನಿ ಡಿಸೀಸ್ ಏನ್ ಇಷ್ಟು ತಿನ್ಬಿಟ್ರೆ, ಅಲ್ಲಿ ಅಲೋಪತಿನಲ್ಲೂ ಅದೇ ಹೇಳ್ತಾರೆ, ಇದು ತಿನ್ಬೇಕು ಇದು ತಿನ್ನಬಾರ್ದು ಅಂತ. ಆಮೇಲೆ ಯಾರು ನನಗೆ ಗೊತ್ತಿಲ್ಲ 5 ನಿಮಿಷ ನಿಮ್ಮ ಇಂಟ್ರ್ಯೂ ಕೊಡೋದನ್ನು ಬದುಕಿರ್ತೀನೋ ಇಲ್ಲೋ ಅಂತ. ಯಾರಿಗೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆನ್ ದ ಬೇಸ್ ಆಫ್ ದ ಅಬ್ಸರ್ವೇಷನ್ ಸ್ಟಡೀಸ್ ನಾವು ಅದನ್ನು ಕ್ಯಾರಿ ಮಾಡ್ತೀವಿ. ಕರೆಕ್ಟ್. ಈ ಸಕ್ಸಸ್ ಆಗಿದೆ, ಇದನ್ನು ನೀವು ಉಪಯೋಗ ಪಟ್ಕೊಳ್ಬಹುದು. ಅದು ಏನು ಡಾಕ್ಟರ್ಸ್ ಇದ್ದಾರೆ, ದೇ ಆರ್ ಸಪೋಸ್ ಟು ಟ್ರೀಟ್. ನಾನಲ್ಲ, ನಾನು ಬರೀ ಇನ್ವೆಂಟರು, ನಾನು ಬರೀ ಡಯಟ್ ಅವೆಲ್ಲ ಕನ್ಸಲ್ಟ್ ಮಾಡ್ಬೋದು. ಆಮೇಲೆ ಡಯಟಿಷಿಯನ್ಸ್ ಇದ್ದಾರೆ, ಅವರೆಲ್ಲದನ್ನ ಪ್ರೊಸೀಜರ್ ಅದು. ಸೊ ಇವತ್ತು ಕೋಲನ್ ಕ್ಯಾನ್ಸರ್ ಹೇಳ್ತೀನಿ, ಖುಷಿ ಆಗೋಯ್ತು. ಕೋಲನ್ ಕ್ಯಾನ್ಸರ್ ಅವರು ಪ್ರಕಾಶ್ ಅಂತ, ಫ್ರಮ್ ಕೂರ್ಗ್ ಕೊಡಗು, 13/8/2025 ನಾನು ಡಾಕ್ಯುಮೆಂಟ್ ತೊಗೊಂಡಿದ್ದೀನಿ. ಮೊನ್ನೆ ರೀಸೆಂಟ್ ಆಗಸ್ಟ್. ನಾನೆಲ್ಲ ಕೊಡೋದು ರೀಸೆಂಟ್ ಡಾಕ್ಯುಮೆಂಟ್. ನಾನು ಆಮೇಲೆ ಯಾವುದೋ ಒಂದನ್ನು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿ ಇದಲ್ಲ, ಇನ್ಸ್ಟಂಟ್ ಆಗಿ ಪೇಷಂಟ್ ಬರ್ತಾರೆ ಟಕ್ ಅಂತ ನನಗೆ ಹೇಳಕ್ಕೆ ಹೋಗ್ಬಿಡ್ರಿ, ಈ ಕ್ಯಾಮ್ರಾ ಬಂದೇ ಹೇಳ್ರಿ ಅಂತ ಹೇಳ್ತೀನಿ, ಜನಕ್ಕೆ ಸ್ಪಂದಿಸುತ್ತೆ ಅಂತ. ಸೊ ಇಲ್ಲಿ ಅವರು ಬಂದರು, ಅದು ಅವ್ರ ಸ್ಟೋರಿ ಹೇಳ್ತೀನಿ, ಭಾರಿ ಚೆನ್ನಾಗಿರ್ತದೆ. ಫಸ್ಟು ಕೋಲನ್ ಕ್ಯಾನ್ಸರ್ ಅಂತ ಡಯಾಗ್ನೈಸ್ ಆಯಿತು. ಆಮೇಲೆ ಆಪ್ರೇಷನ್ ಮಾಡಬೇಕಂದ್ರು. ಸೊ ಆ ಪಾರ್ಟ್ ಯಾವುದು ಇನ್ಫೆಕ್ಟೆಡ್ ಇದೆ ತೆಗೆದಾಕಿದ್ರು. ಆಮೇಲೆ ಕೀಮೋ ಮಾಡಬೇಕಂತಂದ್ರು. ಅವರಿಗೆ ಕೀಮೋ ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ. ಕಾರಣನೂ ಉಂಟು, ಮನೆಯಲ್ಲಿ ಅಷ್ಟು ಹಣ ಇರೋದಿಲ್ಲ. ಆಮೇಲೆ ಭಯ, ನಾನು ಬದುಕಿದ ಬೀಳಿ ಸತ್ರ ಸಾಯಿರಲಿ ಅಂತ. ಯಾಕೆಂದರೆ ಹಣ ಇಲ್ಲ ಅಂದರೆ ಏನು ಮಾಡೋಕ್ಕಾಗ್ತದೆ. ಸೊ ಈಗ ಇವರೇನು ಮಾಡಿದರು, ಆಪ್ರೇಷನ್ ಮಾಡಿದ ತಕ್ಷಣ ನಂದು ಕರ್ಟಸಿ ನಿಮ್ಮ ಚಾನಲ್ ಅಗಸೆ ಮಜ್ಜಿಗೆ ಶುರು ಮಾಡಕ್ಕೆ ಹೋದ್ರು. ಅಗಸೆ ಮಜ್ಜಿಗೆ ಡಾಕ್ಟರ್ ಜೋಹಾನಾ ಬಡ್ವಿಗ್, ಜರ್ಮನ್ ಲೇಡಿ, ಕ್ಯಾನ್ಸರ್ ರೋಗಕ್ಕೋಸ್ಕರವಾಗಿ ಚೀಪೆಸ್ಟ್ ಕೀಮೋ ಅಂತ 1950 ದಶಕದಲ್ಲಿ ಅದು ಡೆವಲಪ್ ಮಾಡಿ 45 ವರ್ಷ ಅದರ ಬಗ್ಗೆ ಅವರು ರಿಸರ್ಚ್ ಮಾಡಿದ್ದಾರೆ. ಇವ್ರದ್ದು ಮಜಾ ಏನು ಅಂದರೆ, ಅದು ತಗೊಂಡ 1 ತಿಂಗಳಿಗೇ BP ನಾರ್ಮಲ್ ಆಗಿದೆ, ಡಯಾಬಿಟಿಸ್ ನಾರ್ಮಲ್ ಆಗಿ ಡಯಾಬಿಟಿಸ್ ಮೆಡಿಸಿನ್ BP ಎಲ್ಲ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆಗ್ತಂದ್ರೆ ಇವ್ರದ್ದು ಕ್ಯಾನ್ಸರ್ ವರ್ಕ್ ಆಗ್ತೈತೆ ಅಂತ ಕಾನ್ಫಿಡೆನ್ಸ್ ಬಂದಿದೆ. ಆಮೇಲೆ ನನ್ನ ಹತ್ರ ಬಂದಿದ್ದವರು ನನ್ನಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ನಾನು ಬೇಸಿಕಲಿ ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ನನ್ನನ್ನು ಮುಖ ಜಸ್ಟ್ ಲೈಕ್ ಸುಮಾರು ಜನ ಇದ್ದಾರೆ ಯೋಗಿಗಳು. ಅವರು ಯೋಗಿಗಳನ್ನ ಅವರು ಹಾಸ್ಪಿಟಲ್ಸ್ ಇದೆ, ಶ್ರೀ ಗುರುಜಿಂದ ಹಿಡಿದು ರಾಮದೇವಿಂದ ಹಿಡಿದು ಆಮೇಲೆ ಸದ್ಗುರುವಿಂದ ಹಿಡಿದು ಎಲ್ಲ ಕಡೆನೂ ಅವರು ಡಾಕ್ಟರ್ಸ್ ಇರ್ತಾರೆ. ಡಾಕ್ಟರ್ಸ್ನ ಭೇಟಿ ಮಾಡಿದ್ರು ಸಹ ಒಂದು ಸರಿ ಗುರೂಜಿನೂ ಭೇಟಿ ಮಾಡೋಕೆ ಹೋಗ್ತಾರೆ. ಇವರೇನು, ನಾನಂತೂ ಗುರುಜಿ ಅಲ್ಲ, ಇನ್ವೆಂಟರು. ಸೊ ಭೇಟಿ ಮಾಡೋಕ್ಕೆ ಬರ್ತಾರೆ. ಭೇಟಿ ಮಾಡೋಕ್ಕೆ ಬಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಮಿಡಿಯೇಟ್ಲಿ ಫೋಟೋ ತೊಗೊಳ್ತೀನಿ. ಎಷ್ಟೋ ಜನ ಸ್ವೀಟ್ಸು ಗೀ ಇದೆಲ್ಲ ತೊಗೊಂಡು ಬಂದು ಕೊಡ್ತಾರೆ. ಆ ವೇಳೆನಲ್ಲಿ ಇವ್ರು ಹೇಳಿದ್ದು, ನಿಮ್ಮ ಹೆಸರು ಹೇಳ್ರಿ? ಪ್ರಕಾಶ SB. ಪ್ರಕಾಶ್, ಎಷ್ಟು ಏಜ್ ನಿಮಗೆ? 49. ಯಾವ ಊರು? ಶ್ರೀನಿವಾಸ್ ಅಂತ. ವೆರಿ ಗುಡ್. ಸೊ ನೀವು ಏನು ಹೆಲ್ತ್ ಇಶ್ಯೂ ಅಂತ ಬಂದ್ರಿ ನಮ್ಮ ಹತ್ರ? ಅದೇ ಕೋಲನ್ ಕ್ಯಾನ್ಸರ್ ಆಗಿತ್ತು, ಈಗ 3rd ಸ್ಟೇಜಲ್ಲಿ ಇತ್ತು ಅಂತ ಹೇಳಿ ಅದು ಕರಳನ್ನು ರಿಮೂವ್ ಮಾಡಿದೆ, ಆಪ್ರೇಷನ್ ಮಾಡಿ. ಅಲ್ಲಿಂದ ಕಿಮೋಥೆರಪಿ ಮಾಡಿಸ್ಬೇಕಂದ್ರೆ ನಾನು ಅಲ್ಲಿಗೆ ಹೋಗ್ಲಿಲ್ಲ. ನಿಮ್ದೆಲ್ಲ ಯೂಟ್ಯೂಬಲ್ಲಿ ನೋಡಿದ್ ನಾನು. ಅಕ್ಷಯ ಮಜ್ಜಿಗೆ ನಿಮ್ಗೆ ನೋಡೋಕ್ಕಿಂತ ಮುಂಚೆ, ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅಕ್ಷಯ ಮಜ್ಜಿಗೆ ಮಾಡ್ಕೊಂಡು ಕೊಟ್ಟಿದ್ದೆ. BP ಶುಗರ್ ಎಲ್ಲ ನಾರ್ಮಲ್ ಬಂದ್ಬಿಟ್ಟು, ಆ ಭರವಸೆಗೆ ನಂಬಿಕೆಗೆ ನಾನು ಇಲ್ಲಿಗೆ ಬಂದೆ.
ಏಪ್ರಿಲ್ 26 ಬಂದೆ. ನಮ್ಮಲ್ಲಿ ಬಂದಾಗ ಏನೇನು ಪ್ರಾಬ್ಲಮ್ ಇತ್ತು ನಿಮಗೆ? ಅದು ಸುಸ್ತು, ಸರಿಯಾಗಿ ನಿಶಕ್ತಿ, ನಡೆಯೋಕ್ಕೆಲ್ಲ ಸರಿಯಾಗಿ ಆಗ್ತಿರ್ಲಿಲ್ಲ. ಊಟ ತಿಂಡಿ ಮಾಡ್ತಿದ್ದೆ, ಆದ್ರೂ ಹಂಗಾಗೋದು. ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡ್ತಿದ್ದೆ, ಆದ್ರೂ ಹಂಗಾಗೋದು. ಇಲ್ಲಿಗೆ ಬಂದ್ಮೇಲೆ ನೀವು ಹೇಳಿದ್ದು ಮಂಕಿ ಡಯಟ್ ಅಲ್ಲಿ ಪ್ಲಸ್ ಮೆಡಿಸನ್ ಸಪ್ಲಿಮೆಂಟ್ ಎಲ್ಲ ತಗೊಂಡ್ಮೇಲೆ ಚೆನ್ನಾಗಿ. ಎಷ್ಟು ದಿನಕ್ಕೆ ಗೊತ್ತಾಯ್ತು ಚೆನ್ನಾಗ್ ಆಗ್ತಾ ಇದ್ದೀನಿ ಅಂತ? ಒಂದು 20 ದಿವಸ, ತಿಂಗಳು ಹೆಚ್ಚು ಕಡಿಮೆ. ಮುಂಚೆ ಸ್ವಲ್ಪ ವೀಕ್ನೆಸ್ ಆಗಿದ್ರು, ಬಟ್ ಇವಾಗ ಏನಂದ್ರೆ ಸ್ವಲ್ಪ ಚೆನ್ನಾಗಿದ್ದಾರೆ, ಸ್ವಲ್ಪ ದಪ್ಪ ಆಗಿದ್ದಾರೆ, ಸ್ವಲ್ಪ ಸ್ಟಾಮಿನಾ ಆಗಿದ್ದಾರೆ. ವೆರಿ ಗುಡ್. ತುಂಬಾ ತುಂಬಾ ವೀಕ್ ಆಗಿದ್ರು ಮುಂಚೆ. ಆಪರೇಷನ್ ಆದ್ಮೇಲೆ ತುಂಬಾ ವೀಕ್ ಆಗಿದ್ರು. ಇದು ಮೆಡಿಸಿನ್ ತಗೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿದ್ದಾರೆ, ದಪ್ಪ ಆಗಿದ್ದಾರೆ. ಮುಖದಲ್ಲಿ ಸ್ವಲ್ಪ ಕಳೆ ಇದೆ, ಸೇವಿಸ್ತಲೇ ಚೆನ್ನಾಗಿದೆ. ನಾನು ಯಾರು ಬಂದ್ರು ಡಾಕ್ಯುಮೆಂಟೇಶನ್ ಮಾಡಕ್ಕೆ ಹೇಳ್ತೀನಿ, ಬಿಕಾಸ್ ಐ ಆಮ್ ಎವಿಡೆನ್ಸ್ ಬೇಸ್ಡ್. ಡಾಕ್ಯುಮೆಂಟ್ ಇಲ್ಲ ನಾನು ಮಾತಾಡಲ್ಲ. ಮಂಕಿ ಡಯಟ್, ಬೇಯಿಸದೆ ಇರೋ ಆಹಾರ. ಈಗ ನನ್ನ ಫ್ಯಾಕ್ಟ್ರಿನಲ್ಲಿ ಗಾರ್ಡನು ಇದೆ, ಆ ಕೋತಿ ನೋಡ್ತೀನಿ ಎಲೆಗಳು ತಿಂತಾ ಇತ್ತು. ಅಂದರೆ ಅರ್ಥ ಏನು ಅಂತಂದರೆ ಎಲೆನೂ ತಿನ್ನುತ್ತೆ, ಹಣ್ಣು ತಿನ್ನುತ್ತೆ, ಎಲ್ಲ ತಿಂತೈತೆ. ಸೊ ನೀವು ಈಗ ಕೋಲನ್ ಕ್ಯಾನ್ಸರ್ ಬಂದಿರೋ ಪೇಷಂಟ್ಗೆ ಅವ್ರದ್ದೇ ಆದ ಆಹಾರ ಪದ್ಧತಿಯ ಪಟ್ಟಿ ಕೊಡ್ತೀರಿ. ಅವ್ರು ಏನು ತಗೋಬೇಕನ್ನೋ ಸಪ್ಲಿಮೆಂಟ್ ಕೊಡ್ತೀರಿ. ಏನು ತಗೊಳ್ಬಾರ್ದು, ಏನು ತಗೊಳ್ಬಾರ್ದು, ಏನು ಸಪ್ಲಿಮೆಂಟ್ ತಗೊಳ್ಬೇಕು, ಎಲ್ಲ ಎಲ್ಲ ಎಲ್ಲ. ಇದು ಒಂದು ಪ್ರಕ್ರಿಯೆ. ಹೌದು, ಗುಣಮುಖ ಆಗಿ ಹೊರಗೆ ಬರೋಕ್ಕೆ. ಸರ್ ಹೌದು. ಸೊ ಅದಕ್ಕೆ ಪೂರಕವಾದ ಆಹಾರ, ಅದಕ್ಕೆ ಏನು ಬೇಯಿಸಿದ್ದು ಏನು ತಿನ್ನಬಾರ್ದು, ಎಕ್ಸೆಪ್ಟ್ ಮೊಸರು. ಎರಡನೇದು ಹುರಿದಿರೋ ತಿನ್ಬಹುದು, ರೋಸ್ಟೆಡ್ ಕಡಲೆ ಬೀಜ, ಮಲ್ಟಿಪಲ್ ಡ್ರೈ ಫ್ರೂಟ್ಸು, ಇದೆಲ್ಲ. ಆಮೇಲೆ ಎನಿಥಿಂಗ್ ಇನ್ ದ ಅರ್ತ್, ಹಣ್ಣು, ಹಂಪಲು, ಜ್ಯೂಸು, ಫ್ರೆಶ್ ಆಗಿ ಮಾಡಿರೋ ಜ್ಯೂಸು, ಪಾಕೆಟ್ ಜ್ಯೂಸ್ ಎಲ್ಲ ಎಲ್ರಿಗೂ ಇನ್ಸ್ಟಂಟ್ ಬೇಕು. ಇವನ್ ಇದು ಕೊಬ್ಬರಿ ಹಾಲು. ಆಮೇಲೆ ಈಗ ಹೊಸದೊಂದು ಮಾಡಿದ್ದೀನಿ, ಕೊಬ್ಬರಿ ಹಾಲಿನ ಸ್ಮೂತಿ. ಈಗ ಅವತ್ತು ತೋರಿಸ್ತೀನಿ ಇವತ್ತು. ಈ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ, ಕೆಲವ್ರಿಗೆ ಅಲ್ಲಿರಲ್ಲ, ಕೆಲವರಿಗೆ ತಿಂದು ನುಂಗಕ್ಕಾಗಲ್ಲ. ಇದು ಥ್ರೋಟ್ ಇದಾಗುತ್ತೆ, ಕ್ಯಾನ್ಸರ್ ಇರ್ತದೆ, ಟ್ಯೂಮರ್ ಡೆವಲಪ್ ಆಗಿರ್ತದೆ. ಇನ್ನು ಕೆಲವರಿಗೆ ಒಂಥರ, ಆಮೇಲೆ ಅನೀಸಿನೆಸ್, ಅಯ್ಯೋ ನಾನು ಅನ್ನ ತಿನ್ನಲಿಲ್ವಲ್ಲ, ರೊಟ್ಟಿ ತಿನ್ನಲಿಲ್ವಲ್ಲ. ಒಂದು 100% ಅನ್ಕುಕ್ಡ್ ತಿನ್ನಬೇಕು. ಎರಡನೇದು ಏನು ತಿನ್ನಬಾರ್ದು, ಆಲ್ಕೋಹಾಲ್ ಕುಡಿಬಾರ್ದು, ಸ್ವೀಟ್ಸ್ ತಗೊಳ್ಬಾರ್ದು, ಏರೇಟೆಡ್ ಡ್ರಿಂಕ್ಸ್ ತಗೊಳ್ಬಾರ್ದು, ಅದೆಲ್ಲ ಹೇಳಿದ್ದೀನಿ. ಆದರೆ ಸ್ಪೈಸಸ್ ತಗೊಳ್ಬೋದು, ಎಲ್ಲ ಮಸಾಲ ಒಳ್ಳೇದು. ಆಮೇಲೆ ಸಾಲ್ಟ್ ಲಿಮಿಟೆಡ್ 5 ಗ್ರಾಮ್ ಒಳಗಡೆ ಇರಬೇಕು. ಸೊ ದೇ ವಿಲ್ ಸಿ ದ ಚೇಂಜಸ್. ಸೊ ಹಾಗಾದ್ರೆ ನಮ್ದು ಕೊಕೊನಟ್ ನಿಮ್ಮದು ಸ್ಮೂದಿ ಸರ್, ಎಸ್, ಅದು ನಮ್ಗೆ ತೋರಿಸಿ. ಅದನ್ನು ನಾನು ತಗೊಳ್ತೀನಿ. ಈಗ ನಾನು ಕೋಲನ್ ಕ್ಯಾನ್ಸರ್ ಪೇಷಂಟ್ ಪ್ರಕಾಶ್ ಅವರಿಗೆ ಏನು ಕೋಕೋನಟ್ ಮಿಲ್ಕ್ ಆ್ಯಂಡ್ ಸ್ಮೂತಿ ಎಲ್ಲ ಹೇಳಿದ್ದೀನಿ. ಸೊ ಅದರಲ್ಲಿ 1 ಗ್ಲಾಸ್ ಕೋಕೋನಟ್ ಮಿಲ್ಕ್ ಸ್ಮೂತಿ, ಒಂದು ಮಿಲ್ಕ್ ಆಯಿತು, ಅದರ ಸ್ಮೂತಿ ಆಯಿತು. ಇದು ಬರೀ ಕ್ಯಾನ್ಸರ್ ಅಲ್ಲ, ಯಾರು ಸ್ಮಾರ್ಟ್ ಆಗಿರಬೇಕು, ಯಾರಿಗೆ ಕೆನ್ನೆಗಳು ಶೈನಿಂಗ್ ಆಗಬೇಕು, ಯಾರು ಒಂಥರ ಯಾವಾಗಲೂ ಗ್ಲೋಯಿಂಗ್ ಇರಬೇಕು ಅಂಥವ್ರಿಗೆ ಪ್ರತಿದಿನನೂ 1 ಕಪ್ ಕೋಕೋನಟ್ ಸ್ಮೂತಿ ಕುಡಿದ್ರೆ ಆಯಿತು. ಇದೆಷ್ಟು ಬೆಳ್ಳಗಿದೆ ನೋಡ್ರಿ. ಅದೇ ರೀತಿಯೇ ನಾನು ಅಂದ್ಕೊಳ್ತೀನಿ ನಮ್ಮ ಶರೀರನೂ ಬೆಳಗಾಗುತ್ತೆ ಇಂಟರ್ನಲ್ಲಿ. ನಂಬರ್ 1. ನಂಬರ್ 2, ಇದೊಂದು ಗ್ಲಾಸ್ ಕುಡಿದ್ರೆ 5 ರಿಂದ 6 ಗಂಟೆ ಹೊಟ್ಟೆ ಸಿಲ್ಲ. ಬಟ್ ಕಂಡೀಷನ್ ಏನಂದರೆ ಮಾಡಿದ್ದಾದ್ಮೇಲೆ ಒಂದು 15 ನಿಮಿಷ 20 ನಿಮಿಷದೊಳಗಡೆ ಕುಡಿಬೇಕು. ಹೌದಾ? ಜಸ್ಟ್ ಲೈಕ್ ಅಗಸೆ ಮಜ್ಜಿಗೆ. ಎವ್ರಿ ಟೈಮ್ ಫ್ರೆಶ್ ಆಗಿ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಹೊಟ್ಟೆ ಗಡಬಡಾಗುತ್ತೆ. ಎರಡನೇದು ಮಾರ್ಕೆಟಿಂದ ತರಬಾರ್ದು. ಈಗ ಮಾರ್ಕೆಟಲ್ಲಿ ಕೋಕೋನಟ್ ಮಿಲ್ಕ್ ಸಿಗುತ್ತೆ, ನಾನು ಅದನ್ನೂ ಮಾಡ್ಕೊಂಡು ಕುಡಿದಿದ್ದೀನಿ, ಅದು ಟೇಸ್ಟ್ ಬರಲ್ಲ. ಒಂಥರ ಸ್ಟಮಕ್ ಟ್ರಬಲ್ ಆಗುತ್ತೆ. ಇದಂದರೆ ಫ್ರೆಶ್ ಆ್ಯಂಡ್ ಅನ್ಥಿಂಕಬಲ್ ವೇ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ. ಸೊ ಇದನ್ನು ಒಬೆಸಿಟಿ ಇರೋರು, ಕ್ಯಾನ್ಸರ್ ಇರೋರು, ಆಟೋಮಿನ್ ಡಿಸಾರ್ಡರ್ ಇರೋರು, ಇದು ಅರ್ಧ ಕೋಕೋನಟ್, ಇದನ್ನು ಸ್ಲೈಸ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ಆಲ್ಮಂಡ್ ಸೋಕ್ ಮಾಡಿರೋದು, ಇದು ಸೋಕ್ ಮಾಡಿರೋದು ಕ್ಯಾಶ್ಯೂ ನಟ್ಟು, ಸೋಕ್ಡ್ ಎಲ್ಲದನ್ನು ನೀರಲ್ಲಿ ನೆನೆಸಿರೋದು, ನೀರಲ್ಲಿ ನೆನೆಸಿರೋದು ದ್ರಾಕ್ಷಿ, ಆಮೇಲೆ ನೆನೆಸಿರೋದು ಇದು ಯಾವುದು ಡೇಟ್ಸು, ನೆನೆಸಿರೋದು ಅಕ್ರೋಟ್. ಇದನ್ನೆಲ್ಲ ಒಂದೊಂದು ಚಮಚ ಹಾಕ್ಕೊಂಡು ಫಸ್ಟ್ ಇದನ್ನ ಮಿಕ್ಸಲ್ಲಿ ರುಬ್ದ, ಇದನ್ನು ಅದರಲ್ಲಿ ಹಾಕ್ಕೊಂಡು ರುಬ್ದ, ಆಟೋಮೆಟಿಕ್ಲಿ ಫುಲ್ಲು ಪೇಸ್ಟ್ ಆಗುತ್ತೆ. ನೀರು ಹಾಕ್ದ, ಮತ್ತೆ ರುಬ್ದ, ಫುಲ್ಲು ಇದಾಗ್ತದೆ. ಅದನ್ನು ಬ್ಯೂಟಿಫುಲ್ಲಾಗಿ ತೆಗೆದುಬಿಟ್ಟು ಶೋಧಿಸ್ಕೊಂಡ್ರೆ ಮುಗೀತು. ಅದು ಹೆಂಗೆ ಮಾಡ್ತೀರಂತ
ನೋಡ್ಬಿಡೋಣ. ಎಸ್ ಸರ್. ಎಸ್. ಈಗ ನನ್ನ ಪರ್ಸನಲ್ ಕುಕ್ ಇವ ನಾನು ಕಮಿಷನ್ ಆಗಿದ್ದಾಗಿನಿಂದ ಇವ್ನ ಇಟ್ಕೊಂಡಿದ್ದೀನಿ. ಹೌದು. ಇವ್ರ ಸ್ಪೆಷಾಲಿಟಿ ಏನಂದ್ರೆ ಆಯಿಲ್ಲೆಸ್ ಪ್ರಿಪೇರ್ ಮಾಡೋದು ನಂಬರ್ 1. ಅದಕ್ಕೆ ಅಲ್ಲಿ ಗೌರ್ಮೆಂಟ್ ಕೆಲಸ ಬಿಡಿಸಿಟ್ಕೊಂಡಿದ್ದೀನಿ. ನಿಮ್ಮ ಆರೋಗ್ಯದ ಗುಟ್ಟು ಸರ್ ಇವರು. 2012ರಿಂದ ನನ್ನ ಜೊತೆಲಿ. ಈಗ ಇದು ಕೊಬ್ಬರಿ, ಅದನ್ನ ಈಗ ತುರಿದು ಮಾಡಿದ್ರೆ ಹಿಂಗ ರೀತಿ ಆಗ್ಲೇ ತುರಿದು ಇಟ್ಕೊಂಡಿದ್ದೀರಿ. ಇದರಲ್ಲಿದೆ ಮಿಕ್ಸಿನಲ್ಲಿ ಮಾಡಿಟ್ಕೊಂಡು. ಈಗ ನೆಕ್ಸ್ಟ್ ಪ್ರೋಸೆಸ್ ಇದ್ರಲ್ಲಿ ನೀರು ಹಾಕ್ಬಿಟ್ಟು ಮತ್ತೆ ಇದು ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಹೇಳೋದು ಸರ್, ತೋರಿಸಿ. ಈಗ ಮೊದಲನೇ ಸ್ಟೆಪ್ಪು ಆಲ್ ಮಾಡ್ಕೊಂಡ್ವಿ. ಇದರಲ್ಲಿ 1 ಟೇಬಲ್ ಸ್ಪೂನು ಡ್ರೈ ಫ್ರೂಟ್ಸ್ ಹಾಕಬೇಕು. 1 ಡ್ರೈ ಫ್ರೂಟ್ಸು ಎಲ್ಲ 1 ಸ್ಪೂನು. ಖರ್ಜೂರದಲ್ಲಿರೋ ಬೀಜ ತೆಗೆದು ಹಾಕಬೇಕು. ಇದನ್ನು ಸರಿಯಾಗಿ ಗ್ರೈಂಡ್ ಮಾಡಬೇಕು, ಸ್ಮೂತಿ ಆಗೋಯ್ತು. ಈಗ ಇದು ಆಗಿದೆ ಫೈನಲ್ ಆಗಿ. ಇದರಲ್ಲಿ ನೀವು ಈ ರೀತಿನೂ ಮಾಡ್ಕೊಳ್ಬೋದು. ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಫಸ್ಟ್ ಇದನ್ನೇ ಪೇಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಬ್ಲೆಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೈತೆ. ಈಗ ನಾನೇನು ಮಾಡಿದೆ, ಮಿಲ್ಕ್ ಮಾಡಿಬಿಟ್ಟು ಅದರಲ್ಲಿ ಹಾಕಿ ಮಾಡಿದೆ. ಅವಾಗೊಂದೊಂದು ಟೈಮು ಕೆಲವೊಂದು ಹಂಗೆ ಉಳಿದಿರ್ತೈತೆ ಡ್ರೈ ಫ್ರೂಟ್ಸು. ನನಗೇನಂದರೆ ಎಫೆಕ್ಟಿವ್ ಆಗಿ ಯೂಸ್ ಆಗಬೇಕು. ತಾಯಿಯ ಎದೆ ಹಾಲಿಗೆ ಈಕ್ವಲೆಂಟ್ ಅಂತ ಡಾಕ್ಟರ್ BM ಹೆಗ್ಡೆ ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ. ಈ ಒಂದು ಕೋಕೋನಟ್ ಮಿಲ್ಕು, ಕೋಕೋನಟ್ ಎಣ್ಣೆ ಇದೆಲ್ಲದೂ ಅಷ್ಟು ಶಕ್ತಿಯುತ ಆಗಿದೆ ಇದು. ಕೋಕೋನಟ್ ಮಿಲ್ಕ್ ಸ್ಮೂತಿ ನೋಡಿ, ಈಗ ಕುಡಿತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ಅಲ್ಲ, ಅನ್ಥಿಂಕಬಲ್. ಎಷ್ಟು ಚೆನ್ನಾಗಿದೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.